Hello everyone, Namaste, good afternoon to all. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಚ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ, ಹಾಗೆಯೇ ವೆಲ್ಕಮ್ ಟು ಆಲ್. ಓಕೆ ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ನಾನು ಎಫ್ ಡಿ ಎಗೆ ಸಂಬಂಧಿಸಿದಂತಹ ಇನ್ನಿತರೆ ಅಂದರೆ ಇನ್ನುಳಿದಂತಹ 50 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಹೌದು, ಈ ಹಿಂದಿನ ಕ್ಲಾಸಲ್ಲಿ ನಾನು ಎಫ್ ಡಿ ಎಗೆ ಸಂಬಂಧಿಸಿದಂತಹ ಒಂದು 50 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಸೊ ವಿಡಿಯೋ ತುಂಬ ಲೆಂಗ್ತಿ ಆಗ್ತಾ ಇರೋದ್ರಿಂದ ನಾನು ಏನು ಮಾಡಿದೆ, 50 ಪ್ರಶ್ನೆಗಳನ್ನು ಅದರಲ್ಲಿ ಬಿಡಿಸಿ ಪಾರ್ಟ್ 1 ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಪಾರ್ಟ್ 2 ಆಗಿ ಇನ್ನುಳಿದಂತಹ 50 ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇನ್ನುಳಿದಂತಹ 50 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಈ ಎಲ್ಲ ಪ್ರಶ್ನೆಗಳನ್ನು ನಾವು ಈಗಾಗಲೇ ಬಿಡಿಸಿದ್ದೀವಿ. 51ನೇ ಪ್ರಶ್ನೆನ ನಾವು ನೋಡಬೇಕಾಗಿರುವಂಥದ್ದು ಎಲ್ಲಿ ಇಲ್ಲಿದೆ ನೋಡಿ. ಓಕೆ, ಒಂದು ನಿಮಿಷ. 51ನೇ ಪ್ರಶ್ನೆ. ಮುದ್ದನನು ಡ್ಯಾಶ್ ಕೃತಿಯನ್ನು ರಚಿಸಿದ್ದಾನೆ. ಯಾವುದು? ಶ್ರೀರಾಮಾಯಣ ದರ್ಶನಂ, ಅದ್ಭುತ ರಾಮಾಯಣಂ, ಶ್ರೀರಾಮಾಯಣ ಅನ್ವೇಷಣಂ, ಪಾದುಕಾ ಪಟ್ಟಾಭಿಷೇಕಂ ಅಂತ. ಯಾವುದು? 51ನೆಯ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ ಅದ್ಭುತ ರಾಮಾಯಣಂ ಅಂತ. ಅದ್ಭುತ ರಾಮಾಯಣ ಆಪ್ಷನ್ 2 ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟು ವಡ್ಡಾರಾಧನಾ ಕಾವ್ಯದ ರಚಕ ಯಾರು? ವಡ್ಡಾರಾಧನೆ ಒಂದು ಕಾವ್ಯದ ಕರ್ತೃ ಯಾರಾಗ್ತಾರೆ? ನಿಮ್ಮೆಲ್ರಿಗೂ ಇದು ಗೊತ್ತಿದೆ ಅಂತ ಅನ್ಕೊತೀನಿ, ಯಾಕಂದರೆ ಇದು ಚಿರಪರಿಚಿತವಾದಂಥದ್ದು ಶಿವಕೋಟ್ಯಾಚಾರ್ಯರ ಒಂದು ಕಾವ್ಯ ಆಗಿರುತ್ತೆ. ಓಕೆ, ನೆಕ್ಸ್ಟು 53ನೇ ಪ್ರಶ್ನೆ. ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ, ಎಲ್ಲರಿಗೂ ಗೊತ್ತಿರುವಂಥದ್ದು. ಇದರ ಒಂದು ಸಂಪಾದಕರು ಯಾರು? ಇದರ ಒಂದು ಸಂಪಾದಕರು ಯಾರಾಗ್ತಾರೆ ಅಂತಂದರೆ 53ನೆಯ ಪ್ರಶ್ನೆಗೆ ಆಪ್ಷನ್ 3 ಮೋಗ್ಲಿಂಗ್ ಅವರು, ಮೋಗ್ಲಿಂಗ್ ಅವರು ಈ ಒಂದು ಮಂಗಳೂರು ಸಮಾಚಾರದ ಪತ್ರಿಕೆಯ ಸಂಪಾದಕರಾಗಿರ್ತಾರೆ. ನೆನಪಿಟ್ಕೋಬೇಕು ನೀವು. ಆದಷ್ಟು ಇಲ್ಲಿ ಓದಿದೆ ಬಿಟ್ಟೆ ಅಂತಂದರೆ ಸಾಧ್ಯ ಇಲ್ಲ. ಸೊ ಇವೆಲ್ಲವುಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ವಿಡಿಯೋನ ರಿವೈಸ್ ಮಾಡಿ ನೋಡಬೇಕು. ಹೀಗೆ ಮಾಡೋದ್ರಿಂದ ಎಲ್ಲ ಸಹ ನೆನಪುಳಿಯುತ್ತೆ. ಓಕೆ, ನೆಕ್ಸ್ಟು ನಿಮಗೋಸ್ಕರ ನಾನು ಪ್ರಶ್ನೆಗಳನ್ನು ಅಥವಾ ಕ್ವಶನ್ ಪೇಪರ್ಸನ್ನು ಹುಡುಕಿ ತೊಗೊಂಡು ಬಂದು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ. ಓಕೆ, 54ನೇ ಪ್ರಶ್ನೆ ನೋಡೋಣ. 1915ರಲ್ಲಿ ಪ್ರಕಟವಾದ ಹಿಸ್ಟ್ರಿ ಆಫ್ ಕೆನಾರಿಸ್ ಲಿಟ್ರೇಚರ್ ಎಂಬ ಇಂಗ್ಲಿಷ್ ಗ್ರಂಥ ಕನ್ನಡ ಸಾಹಿತ್ಯ ಚರಿತ್ರೆಯ ಕರ್ತೃ ಯಾರಾಗಿರ್ತಾರೆ? ರಚಕ ಅಂದರೆ ಕರ್ತೃ. ಸೊ ಕರ್ತೃ ಯಾರಾಗಿರ್ತಾರೆ? ನಿಮಗೆಲ್ರಿಗೂ ಗೊತ್ತಿರೋ ಹಾಗೆಯೇ ರೈಸ್ ಅವರು ಬರ್ತಾರೆ. ಅದರಲ್ಲಿ EP ರೈಸ್ ಅವರು ಈ ಹಿಸ್ಟ್ರಿ ಆಫ್ ಕೆನಾರಿಸಿ ಲಿಟ್ರೇಚರ್ ಅಂತ ಒಂದು ಇಂಗ್ಲಿಷ್ ಗ್ರಂಥವನ್ನು ಏನು ಮಾಡ್ತಾರೆ, ಇವರು ಕರ್ತೃ ಆಗಿರ್ತಾರೆ. ಅದರ ಒಂದು ಕರ್ತೃ ಆಗಿರ್ತಾರೆ. ಓಕೆನಾ? ನೆಕ್ಸ್ಟ್ ಈ BL ರೈಸ್ ಮತ್ತು EP ರೈಸ್ ಅವರು ಸಹೋದರರಾಗಿರ್ತಾರೆ. ನೀವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನೋಡಿಕೊಂಡ್ರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಸಿಗತ್ತೆ. ಓಕೆ, ನೆಕ್ಸ್ಟು 55ನೇ ಪ್ರಶ್ನೆ ನೋಡೋಣ. ಬ್ರಾಹು ಕಾಣಿಸ್ತಾ ಇಲ್ವಾ? ಓಕೆ, ಬ್ರಾಹು ಈ ಭಾಷೆಯ ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದ ಭಾಷೆಯಾಗಿದೆ. ಯಾವುದು? ಉತ್ತರ ದ್ರಾವಿಡ ಭಾಷೆಗೆ ಇದು ಭಾಷಾ ವರ್ಗಕ್ಕೆ ಇದು ಸೇರಿರ್ತೈತಿ. ಬ್ರಾಹು ಅಂತಕ್ಕಂಥದ್ದು ಇದು ಒಂದು ಭಾಷೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ 56ನೇ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಒಂದು ಸೂಚನೆ. ಅರ್ಥಗ್ರಹಣ ಮಾಡಿ ಸೂಕ್ತ ಉತ್ತರ ಬರೆಯಿರಿ ಅಂತ ಕುವೆಂಪು ತಮ್ಮ ವಿಚಾರಗಳನ್ನು ಯುವಕರಿಗಾಗಿಯೇ ಹೇಳ್ತಾರೆ. ಯಾಕಂದರೆ ಯುವಕರಲ್ಲಿ ಹೊಸ ಮನಸ್ಸು ಇರುತ್ತದೆ, ಧೈರ್ಯ ಉತ್ಸಾಹ ಇರುತ್ತೆ, ಬದಲಾವಣೆ ಮಾಡುವ ಶಕ್ತಿ ಇರುತ್ತೆ. ವಯಸ್ಸಾದವರನ್ನು ಬದಲಾಯಿಸುವುದು ಕಷ್ಟ. ಯುವಕರು ಯಾರ ಭಯವಿಲ್ಲದೆ ಆಲೋಚನೆ ಮಾಡಬೇಕು. ಹೀಗೆಂದು ಇದರ ಅರ್ಥ ಇಲ್ಲಿದೆ ನೋಡಿ, ಈ ಕಡೆ ಸೈಡು. ಈ ಕಡೆ ಬನ್ನಿ. ಹೀಗೆಂದು ಕುವೆಂಪು ಮತ್ತೆ ಹೇಳ್ತಾರೆ. ಯಾವಾಗಲೂ ಸಂಪ್ರದಾಯಗಳು ಬಲವಾಗಿರುತ್ತವೆ, ತಾವು ಹೇಳುವಂತೆ ಆಲೋಚನೆ ಮಾಡಬೇಕು ಎನ್ನುತ್ತೇವೆ. ಇದು ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಅವರು. ಸೊ ಈ ಪ್ಯಾಸೇಜ್ಗೆ ಸಂಬಂಧಿಸಿದಂತೆ, ಪ್ಯಾಸೇಜ್ ಮೀನ್ಸ್ ಗದ್ಯ ಭಾಗ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಂಡು ನಾವು ಪ್ರಶ್ನೆಗಳನ್ನು ಇಲ್ಲಿ ಹುಡುಕಬೇಕು. ಓಕೆ, 56ನೇ ಪ್ರಶ್ನೆ. ಯುವಕರ ಮನಸ್ಸಿನಲ್ಲಿ ನೋಡಿ, ಯುವಕರ ಮನಸ್ಸಿನಲ್ಲಿ ಏನು ಈ ಒಂದು ಗದ್ಯ ಭಾಗವನ್ನು ನೀವು ಓದ್ಕೊಂಡಾಗ ಇದಕ್ಕೆ ಉತ್ತರ ಸಿಗುತ್ತೆ. ನಾನು ಡೈರೆಕ್ಟ್ ಆನ್ಸರ್ ಹಾಕ್ತೀನಿ. ನೀವು ಫ್ರೀ ಇದ್ದಾಗ ಈ ಒಂದು ಗದ್ಯವನ್ನು ಓದ್ಕೊಂಡು ಉತ್ತರವನ್ನು ಕಂಡುಕೊಳ್ಳಿ. ಓಕೆನಾ? ಓಕೆ, ಯುವಕರ ಒಂದು ಮನಸ್ಸಿನಲ್ಲಿ ಏನಾಗುತ್ತೆ,
ಹೊಸದನ್ನು ಸ್ವೀಕರಿಸುವಂತಹ ಗುಣ ಇರುತ್ತೆ ಅಂತ ಯಾರು ಹೇಳ್ತಾರೆ? ಕುವೆಂಪು ಅವರು ಹೇಳಿದರು ಅಲ್ವಾ? ಹೊಸದನ್ನು ಸ್ವೀಕರಿಸುವಂತಹ ಗುಣ ಇರುತ್ತೆ ಅಂತ ಅವರು ಹೇಳಿದರು. ನೆಕ್ಸ್ಟು ಸಂಪ್ರದಾಯ ಏನಾಗಿರುತ್ತೆ? ಸಂಪ್ರದಾಯ ತಮ್ಮ ಆಲೋಚನೆಯೇ ಸರಿ ಎಂದು ಹೇಳುತ್ತದೆ. ಓಕೆ, ಇದು ಬರುತ್ತೆ. ನೆಕ್ಸ್ಟು 58ನೇ ಪ್ರಶ್ನೆ ಇಲ್ಲಿದೆಯಾ? ಓಕೆ, ಇಲ್ಲೇ ಇದೆ, ನೋಡೋಣ. ಸ್ವತಂತ್ರವಾಗಿರುವುದಂದರೆ ತನಗೂ ಸುತ್ತಲಿನವ್ರಿಗೂ ಒಳ್ಳೆಯದಾಗಬೇಕು ಅನ್ನೋಂತಹ ಒಂದು ಭಾವನೆ ಆಗಿರುತ್ತೆ. ಓಕೆ, ಆಪ್ಷನ್ 2. ನೆಕ್ಸ್ಟ್, ಮನುಷ್ಯರಲ್ಲಿ ಇರುವ ಬಲವಾದ ಆಯುಧ ಮೊಂಡಾಗಿರುವುದು. ಈ ಕಡೆ ನೋಡಿ, ಸ್ವತಂತ್ರವಾಗಿ ಆಲೋಚಿಸದೇ ಇರೋದರಿಂದ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಪ್ರಶ್ನೆ ಇಷ್ಟೇ ಇದು. ಏನು? ಮನುಷ್ಯರಲ್ಲಿರುವಂತಹ ಬಲವಾದ ಆಯುಧ ಮೊಂಡಾಗಿರುವುದು ಯಾವುದಕ್ಕೆ? ಆಪ್ಷನ್ಸ್ ನೋಡಿ. ಯಾವುದಕ್ಕೆ ಅಂತಂದರೆ ಇಲ್ಲಿ ದೇವರು, ಮತ ಮತ್ತು ನರಕಗಳ ಭಯದಿಂದ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಓಕೆ, ಕಾಣಿಸ್ತಾ ಇಲ್ವಾ? ಒಂದು ನಿಮಿಷ. ಓಕೆ, ಇಲ್ಲ, ಅದು ಸ್ವಲ್ಪ ಆ ಥರನೇ ಬರ್ತಾ ಇದೆ, ಹಾಗೆ ಮಾರ್ಕ್ ಮಾಡಿಬಿಡ್ತೀನಿ ನೋಡಿ. ಓಕೆ, ದೇವರು, ಮತ, ನರಕಗಳ ಭಯದಿಂದ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಮನುಷ್ಯ ಭಯದಿಂದ ಮೀರಿದಾಗ, ಇದನ್ನ ನೋಡಿ. ಓಕೆ, ಮನುಷ್ಯ ಭಯದಿಂದ ಮೀರಿದಾಗ ಏನಾಗುತ್ತೆ? ಕೆಟ್ಟದ್ದನ್ನು ಪ್ರಶ್ನಿಸುವ ಮತ್ತು ಮೂಢನಂಬಿಕೆಗಳನ್ನು ಎದುರಿಸುವಂತಹ ಧೈರ್ಯ ಬರುತ್ತೆ ಅಂತ. ಓಕೆ, ಆಪ್ಷನ್ ಸಿ ಅಂದರೆ ಕ ಉತ್ತರ ಇಲ್ಲಿ ಕರೆಕ್ಟು. 61ನೇ ಪ್ರಶ್ನೆ, ಕುವೆಂಪು ಎತ್ತುವ ಮುಖ್ಯ ಪ್ರಶ್ನೆ ಯಾವುದು? ಯಾವ ಪ್ರಶ್ನೆ? ಮೂಢನಂಬಿಕೆಗಳನ್ನು ಕುರಿತಾದಂಥದ್ದು ಪ್ರಶ್ನೆ ಅಲ್ವಾ? ಓಕೆ. ನೆಕ್ಸ್ಟ್ 62ನೇ ಪ್ರಶ್ನೆ, ಕುವೆಂಪು ಹೇಳುವಂತಹ ತತ್ವ ಯಾವುದು? ಕುವೆಂಪು ಹೇಳುವಂತಹ ತತ್ವ ಎಷ್ಟನೇ ಪ್ರಶ್ನೆ ನೋಡಿ? ಕುವೆಂಪು ಹೇಳುವ ತತ್ವ 62ನೇ ಪ್ರಶ್ನೆ, ದಲಿತ ಯುವಕರು ಗುಂಡಿಗೆ ಬರಬಾರದು. ದಲಿತ ಯುವಕರು ಗುಡಿಗೆ ಬರಬಾರದು ಎನ್ನುವುದು. ಓಕೆ, ನೆಕ್ಸ್ಟ್ ಫ್ಲೋ ಅಲ್ಲಿ ಹೇಳಿಬಿಟ್ಟೆ, ಸಾರಿ. ನೆಕ್ಸ್ಟ್ 63ನೇ ಪ್ರಶ್ನೆ, 100 ದೇವರನ್ನೆಲ್ಲ ನೂಕಾಚೆ ದೂರ ಎಂದುದು ಏಕೆ ಅಂತ. ಓಕೆ, 63ನೇ ಪ್ರಶ್ನೆ, ಕಲ್ಲುಗಳಲ್ಲಿ ದೇವರಿಲ್ಲ ಎನ್ನುವ ನಂಬಿಕೆ. ಓಕೆ, ನೆಕ್ಸ್ಟ್ 64ನೇ ಪ್ರಶ್ನೆ, ಕುವೆಂಪು ಅವರ ವಿಶ್ವಮಾನವ ತತ್ವದ ಮುಖ್ಯ ಆಶಯ ಏನಾಗಿರುತ್ತೆ? ಮನುಷ್ಯ ಧರ್ಮವನ್ನು ಮೆರೆಯುವುದಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 65ನೇ ಪ್ರಶ್ನೆ, ಅರ್ಥಹೀನ ಸಂಪ್ರದಾಯಗಳನ್ನು ಮನುಷ್ಯನ ಆಲೋಚನಾ ಶಕ್ತಿಯನ್ನು ಏನು ಮಾಡುತ್ತೆ? ಉಡುಗಿಸುತ್ತೆ ಅಲ್ವಾ? ಅರ್ಥ ಸಹಿತ ಆದರೆ ಬೇರೆ. ಓಕೆ, ಅರ್ಥರಹಿತ ಅಥವಾ ಅರ್ಥಹೀನ ಅಂದರೆ ಆಲೋಚನಾ ಶಕ್ತಿಯನ್ನು ಅದು ಏನು ಮಾಡುತ್ತೆ? ಕುಂಠಿತಗೊಳಿಸುತ್ತೆ, ಉಡುಗಿಸುತ್ತೆ ಅಂತ. ನೆಕ್ಸ್ಟ್ ಒಂದು ಸೂಚನೆ, ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಸೂಚನೆ, ಕೆಳಗಿನ ವಾಕ್ಯಗಳಲ್ಲಿ 2 ಸತಿ ರಿಪೀಟ್ ಆಗಿದೆ, ಅದು ಗೆರೆ ಹಾಕಿ ಸೂಚಿಸಿದ ಭಾಗ ತಪ್ಪಾಗಿದ್ದರೆ ಮುಂದೆ ಕೊಡಲಾದಂತಹ 3 ಪರ್ಯಾಯ ರೂಪಗಳಲ್ಲಿ ಸರಿಯಾಗಿರೋದನ್ನು ಗುರುತಿಸಿ. ತಪ್ಪಿಲ್ಲದೆ ಇದ್ದರೆ ಆಪ್ಷನ್ ಡಿ ತಪ್ಪಿಲ್ಲ ಅಂತ ಕೊಟ್ಟಿರ್ತಾರೆ, ಸೊ ಅದನ್ನು ನೀವು ಗುರುತು ಮಾಡಬೇಕು. ಒಂದು ಉದಾಹರಣೆ ನೋಡೋಣ. ನಮ್ಮ ದೇಶವು ಜಾತ್ಯತೀತ ಧೋರಣೆಯನ್ನು ಅನುಸರಿಸುತ್ತದೆ ಅಂತ. ನಮ್ಮ ದೇಶವು ಜಾತ್ಯತೀತ ಧೋರಣೆಯನ್ನು ಅದು ಅನುಸರಿಸುತ್ತೆ ಅಂತ. ಓಕೆ, ಪ್ರಶ್ನೆ ಮೇಲೆ ಹೋಗ್ತಾ? ಪರವಾಗಿಲ್ಲ, ಒಂದು ನಿಮಿಷ. ಓಕೆ, ಇಲ್ಲಿದೆ ನೋಡಿ ಕೆಳಗಿನ ಭಾಗ. ಏನಾಗಬೇಕು? ಇಲ್ಲಿ ಗೆರೆ ಎಳೆದ ಜಾತ್ಯತೀತ, ಗೆರೆ ಇಲ್ಲಿ ಕಾಣಿಸ್ತಾ ಇಲ್ಲ, ಬದಲಾಗಿ ಜಾತ್ಯತೀತ ಅಂತ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಆಪ್ಷನ್ ಬ ಬರುತ್ತೆ, ಜಾತ್ಯತೀತ. ನೋಡಿ ಯಾವ್ದು ಬರುತ್ತೆ? ಕರೆಕ್ಟಾಗಿದೆ ಅಲ್ವಾ? ಜಾತ್ಯತೀತ ಅಂತ. ಹೌದಾ? ಇಲ್ಲ, ಆಪ್ಷನ್ ಬಿ ಆಗಬೇಕು. ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಅಲ್ಲಿ ತ ಮಾಡಿ ಯ ಒತ್ತು ಕೊಟ್ಟಿದ್ದಾರೆ, ಇಲ್ಲಿ ತ ಬರೆದು ಯ ಒತ್ತನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಗೆರೆ ಎಳೆದಂತಹ ಜಾತ್ಯತೀತ ಎಂಬ ಶಬ್ದ ಸರಿಯಾದ ರೂಪ ಜಾತ್ಯತೀತ ಅಂತ. ಓಕೆ, ಸ್ವಲ್ಪದರಲ್ಲಿ ವ್ಯತ್ಯಾಸ ಇರುತ್ತೆ. ಓಕೆ, ಅದನ್ನು ನೀವು ಕಂಡುಕೊಳ್ಬೇಕು.
ಓಕೆ, ನೆಕ್ಸ್ಟ್ 66ನೇ ಪ್ರಶ್ನೆ ನೋಡೋಣ. ಈ ಕಡೆ ಬನ್ನಿ. ಓಕೆ, ಕಾಣಿಸ್ತಾ ಇದೆಯಲ್ವಾ? 66ನೇ ಪ್ರಶ್ನೆ. ಅವರು ಅನೇಕ ವಿಷಯಗಳನ್ನು ಕುಲಂಕುಷವಾಗಿ ಚರ್ಚಿಸಿದ್ದಾರೆ. ಇಲ್ಲಿ ಗೆರೆ ಯಾವುದು ಎಳೆದಿದೆ ಅಂತ ಗೊತ್ತಾಗದೆ ಹೋದರೆ ಆಪ್ಷನ್ಸ್ ನೋಡ್ಕೊಂಬಿಡಿ. ಕುಲಂಕುಷ ಅಂತ ಕೊಟ್ಟಿದ್ದಾರೆ ಅಂದಮೇಲೆ ಕುಲಂಕುಷ ಅಂತಕ್ಕಂಥ ಶಬ್ದ ಅಲ್ಲಿ ಮೇಲ್ಗಡೆ ನಮಗೆ ಇಲ್ಲಿ ಅನಲೈಸ್ ಮಾಡಲಿಕ್ಕೆ ಸಿಗುತ್ತೆ. ಸೊ ಕುಲಂಕುಷ ಇದು ಸರಿನಾ ತಪ್ಪ ಅಂತ ಒಂದು ಸಾರಿ ನೋಡ್ಕೊಳ್ಳಿ. ಕೂಲಂಕುಷ ಅಂತ ಅವ್ರು ಕೊಟ್ಟಿದ್ದಾರೆ, ಅದು ಏನಾಗಬೇಕು? ಆಪ್ಷನ್ ಎ ಕೂಲಂಕಷ ಅಂತ. ಓಕೆ, ಒಂದು ನಿಮಿಷ. ಕೂಲಂಕುಷ. ಓಕೆ, ಈ ರೀತಿ ಅದು ಬರಬೇಕು. ಓಕೆ, ಇದು ಕೀ ಆನ್ಸರಲ್ಲಿ ಈ ರೀತಿಯಾಗೇ ಇರೋದು. ಓಕೆನಾ? ನೀವು ಕುಲಂಕುಷ ಬೇರೆ ಬರಿತೀನಿ, ಆಪ್ಷನ್ 2 ಬರಿತೀನಿ ಅಂದರೆ ಇಲ್ಲ. ಇದಕ್ಕೆ ಕೀ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂದರೆ ಕೂಲಂಕಷ ಅಂತ ಆಪ್ಷನ್ ಏನೇ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆ, ನೆಕ್ಸ್ಟ್ ಪ್ರಶ್ನೆ. ನಿನ್ನೆ ನಮ್ಮ ತಂದೆಯವರ ಷಷ್ಠ್ಯಬ್ಧ ಸಮಾರಂಭ ಜರುಗಿತು. ಷಷ್ಠ್ಯಬ್ಧ ಸಮಾರಂಭ ಜರುಗಿತು. ಏನು ಬರುತ್ತೆ ನೋಡಿ? ಕರೆಕ್ಟಾಗಿದೆಯಾ ಷಷ್ಠಬ್ಧ ಅಂತಕ್ಕಂಥದ್ದು? ನೋಡಿ ಒಂದು ಸಾರಿ ನೀವು ಬರೆದು ನೋಡಿ. ಸರಿಯಾಗಿದ್ದರೆ ತಪ್ಪಿಲ್ಲ ಅಂತ ಹಾಕಬೇಕು, ಸರಿ ಇದ್ದರೆ ಇದರಲ್ಲಿ ಯಾವುದು ಅಂತ ಆರಿಸಿ ಹಾಕಬೇಕು. ಓಕೆ, ಇದು ತಪ್ಪಿಲ್ಲ. ಷಷ್ಠಬ್ಧ ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ಅವರು ಬರೆದಿರುವಂಥದ್ದು. ಓಕೆ, ನೆಕ್ಸ್ಟು ಪ್ರಶ್ನೆ. ಬ್ರಿಟಿಷರು ದೇಶ ಬಿಟ್ಟು ತೊಲಗಿದರು. ಅವರ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ನಾವು ಪೂರ್ತಿ ಬಿಡುಗಡೆ ಪಡೆದಿಲ್ಲ. ಇಲ್ಲಿ ಪದ ಯಾವ್ದು ಬರುತ್ತೆ ಅಂತಂದರೆ ಓಕೆ, ಪಾಶ್ಚಿಮಾತ್ಯ ಅಂತಕ್ಕಂಥದ್ದು ಬರುತ್ತೆ. ಪಾಶ್ಚಿಮಾತ್ಯ ಅಥವಾ ನಾವೇನು ಹೇಳ್ತೀವಿ? ಪಾಶ್ಚಾತ್ಯ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಪಾಶ್ಚಿಮ ಅಂತ ಕೊಟ್ಟಿದ್ದಾರೆ. ಸೊ ಪಾಶ್ಚಾತ್ಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಹೊಂದಾಣಿಕೆ ಆಗಿರುತ್ತೆ. ನೆಕ್ಸ್ಟ್ 69ನೇ ಪ್ರಶ್ನೆ. ಅಸ್ಪೃಶ್ಯತೆಯನ್ನು ತೊಡೆದು ಹಾಕದೆ ದೇಶಕ್ಕೆ ಉಳಿಗಾಲ ಇಲ್ಲವೆಂದು ಗಾಂಧೀಜಿಯವರು ಹೇಳಿದರು. ಯಾರು ಹೇಳಿದರು? ಗಾಂಧೀಜಿಯವರು ಹೇಳಿದರು. ಸೊ ಇಲ್ಲಿ ಅಸ್ಪೃಶ್ಯತೆ ಶಬ್ದ ಸರಿಯಾಗಿದೆಯಾ ಅಂತ ಸರಿ ಚೆಕ್ ಮಾಡ್ಕೊಳ್ಳಿ. ಅಸ್ಪೃಶ್ಯತೆ. ಓಕೆ, ಅಸ್ಪೃಶ್ಯತೆ ಇಲ್ಲೇನು ಕೊಟ್ಟಿದ್ದಾರೆ? ಆಪ್ಷನು 1 ಅಸ್ಪೃಶ್ಯತೆ ಅಂತ. ಸೊ ವ್ಯತ್ಯಾಸ ಏನೂ ಇಲ್ಲ ಅಲ್ವಾ? ಓಕೆ, ಎಲ್ಲ ಕರೆಕ್ಟಾಗಿದೆ. ಆದರೆ ಇಲ್ಲಿ ತಪ್ಪಿಲ್ಲ ಅಂತ ಕೊಡಬೇಕಿತ್ತು ಅವರು. ಆಪ್ಷನು ತಪ್ಪಿಲ್ಲ ಅಂತ ಕೊಡಬೇಕಿತ್ತು, ಬಟ್ ಅಸ್ಪೃಶ್ಯತೆ ಅಂತಲೇ ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯೂ ಬಂದರೂ ಬರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಓಕೆನಾ? ನೆಕ್ಸ್ಟು 70ನೇ ಪ್ರಶ್ನೆ. ಕೆ ಸಿ ರಾಜ ಕನ್ನಡದ ಮಹತ್ವದ ವೈಯಾಕರಣಿ ನೋಡಿ, ಇದಕ್ಕೆ ವೈಯಾಕರಣಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನಾವು ಹಾಕೋಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂನಲ್ಲಿ ರಾಮಾಯಣ ಕತೆ ಪುನರಚನೆಗೊಂಡಿದೆ ಅಂತ. ಪುನರಚನೆಗೊಂಡಿದೆ, ಅದನ್ನು ಯಾವ ರೀತಿ ನಾವು ಬರೀಬೇಕು? ಪುನಃರಚನೆ ಅಂತ ಬರೀಬೇಕಾ? ಪುನರ್ರಚನೆ ಅಂತ ಬರೀಬೇಕಾ? ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಓಕೆ, ಇಲ್ಲಿ ಆಪ್ಷನ್ ಸಿ ಪುನರ್ರಚನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ 72ನೇ ಪ್ರಶ್ನೆ. ವೇದಗಳನ್ನು ಶ್ರುತಿಗಳೆಂದು ಕರೆಯಲಾಗುತ್ತದೆ. ಇದಕ್ಕೆ ಯಾವುದಂದರೆ ಶ್ರುತಿ ಅಂತ ತಗೋಬೇಕು. ಸೊ ಅದು ಸರಿಯಾಗಿದೆಯಾ ತಪ್ಪಿದೆಯಾ ಅಂತ ಒಂದು ಸರಿ ಚೆಕ್ ಮಾಡಿ. ಯಾವ ಶ್ರುತಿ ಬರಬೇಕು ಇಲ್ಲಿ? ಆಪ್ಷನ್ ಬಿ ಶ್ರುತಿ ಬರಬೇಕು ಇಲ್ಲಿ. ಓಕೆನಾ? ನೆಕ್ಸ್ಟ್ 73ನೇ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಮತ್ತೊಂಥರ ಪ್ರಶ್ನೆಗಳು ಇಲ್ಲಿ ಬರ್ತಾ ಇದೆ. ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಿ. ಯಾವುದಪ್ಪ ಪ್ರಶ್ನೆ ನೋಡೋಣ. ಇಲ್ಲಿ ಉದಾಹರಣೆಯಾಗಿ ತಲಪಿಯಾಣು ಎಂಬುದು ಡ್ಯಾಶ್ ಪದ ಆಗಿರುತ್ತೆ. ತಲಪಿಯಾಣು ಯಾವ ಪದ ಆಗಿರುತ್ತೆ? ಇದು ಕೆಳಗೆ ಕೊಟ್ಟಿದ್ದಾರೆ ನೋಡಿ. ಸಂಭವನಾರ್ಥಕ ಎಂಬುದು ಸರಿಯಾದ ಉತ್ತರ. ಆದ್ದರಿಂದ ಆಪ್ಷನ್ ಸಿಯನ್ನು ನಾವು ಗುರುತಿಸಬೇಕು, ಸಂಭವನಾರ್ಥಕ ಅಂತ. ಸೊ ಈ ನೆಕ್ಸ್ಟ್ ಪ್ರಶ್ನೆಗಳು ಇದರ ಒಂದು ಬೇಸ್ ಮೇಲೆ ಇರುತ್ತೆ. ಓಕೆ, ಅರ್ಥ ಹೋಗೋಣ. ಉರುಳುತ್ತಿವೆ ಎಂಬುದು ಯಾವ ಪದ ಇದು? ಉರುಳುತ್ತಿವೆ ಕೃದಂತನಾಮನ, ಅಪೂರ್ಣ ವರ್ತಮಾನನ ಅಥವಾ ಪೂರ್ಣ ವರ್ತಮಾನನ, ಭೂತಕಾಲನ ಅಂತ. ಸೊ ಯಾವ್ದು ಬರುತ್ತೆ? ಉರುಳುತ್ತಿವೆ.
ಉರುಳುತ್ತಿವೆ. ಯಾವುದಾಗುತ್ತೆ? ಉರುಳು ಅಂತಕ್ಕಂಥದ್ದು ಒಂದು ಕ್ರಿಯಾಪದ ಆಗುತ್ತೆ. ಅದು ಉರುಳ್ತಾ ಇರೋದ್ರಿಂದ ಸೊ ಇಲ್ಲಿ ನಾವು ಕೃದಂತ ನಾಮವನ್ನು ತಗೊತಾ ಇದ್ದೀವಿ. ಓಕೆ, 73ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಮುಂಗಾಲು ಎಂಬುದು ಡ್ಯಾಶ್ ಸಮಾಸ. ಮುಂಗಾಲು ನೋಡಿ, ಇದನ್ನು ಬಿಡಿಸಿ ಹೇಳ್ತೀನಿ. ಸೊ ಯಾವ ಸಮಾಸ ಬರುತ್ತೆ ಅಂತ ನೀವು ಕಮೆಂಟ್ ಮಾಡಿ ಹೇಳ್ತೀರಾ? ಓಕೆ, ಮುಂಗಾಲು ಇದನ್ನು ಬಿಡಿಸಿ ಬರೆದಾಗ ಕಾಲಿನ ಅಧಿಕ್ ಮುಂದೆ ಮುಂಗಾಲು. ಯಾವುದನ್ನು ಹೇಳ್ತೀವಿ ನೋಡಿ? ಎಸ್, ಉತ್ತರ ಸರಿಯಾಗಿದೆ. ಅಂಶಿ ಸಮಾಸ. ಅಂಶಿ ಸಮಾಸ ಅಂತಂದರೆ ಇಲ್ಲಿ ಅಂಶಾಂಶಿ ಭಾವ ಇರುತ್ತೆ. ಒಂದು ಅಂಶವನ್ನು ತಗೊಂಡು ನಾವು ಏನು ಮಾಡ್ತೀವಿ, ಇಡೀ ಹೋಲ್ ಅಂದರೆ ಪಾರ್ಟ್ ಟು ಹೋಲ್ ಅಂತ ಹೇಳ್ತೀವಿ. ಸೊ ಈ ರೀತಿ ಒಂದು ಭಾಗವನ್ನು ತಗೊಂಡು ಇಡಿಯಾಗಿ ಹೇಳುವಂಥದ್ದು. ಓಕೆ, ನೆಕ್ಸ್ಟ್ ಬನ್ನಿ. ಇದು ಕಾಯಿದೆ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ಕಾಯಿದೆ ನೋಡಿ, ಸಂಧಿ ಯಾವುದಾಗತ್ತೆ? ಸಂಧಿ. ಓಕೆ, ಇಲ್ಲಿ ಯಕಾರಾಗಮ, ವಕಾರಾಗಮ, ಇನ್ನೆರಡು ಆಪ್ಷನ್ಸ್ ಇಲ್ಲಿದೆ. ವೆಯ್ಟ್ ಒಂದು ನಿಮಿಷ ಒಂದೇ ಒಂದು ನಿಮಿಷ. ಓಕೆ ನೋಡಿ, ಲೋಪ ಮತ್ತು ಯಕಾರಾಗಮ ಅಂತ ಇದೆ, ಯಕಾರಾದೇಶ ಅಂತ ಇದೆ. ಓಕೆ, ಯಾವ್ದು ಬರುತ್ತೆ? ಕಾಯಿದೆ, ಕಾಯಿ ಪ್ಲಸ್ ಇದೆ, ಕಾಯಿದೆ. ಯ ಅಲ್ಲಿ ಆಗಮ ಅಂದರೆ ಇಲ್ಲಿ ನೋಡಿ ಏನಾಗುತ್ತೆ ಅಂತಂದರೆ ಸಾರಿ ಒಂದು ನಿಮಿಷ, ಸರಿಯಾಗಿ ಆಗ್ತಾ ಇಲ್ಲ ಇದು ಯಾಕೋ. ಒಂದು ನಿಮಿಷ. ಕಾಯು ಅಧಿಕ್ ಇದೆ, ಇದನ್ನು ಹೇಳ್ತೀವಿ ನಾವು, ಇದೆ. ಸೊ ಕಾಯು ಪ್ಲಸ್ ಇದೆ, ಕಾಯಿದೆ. ಅಲ್ಲಿ ಏನು ಬರುತ್ತೆ? ಆಗಮ ಆಗುತ್ತೆ. ಇಲ್ಲಿ ಯ ಆಗಮ ಆಗೋದ್ರಿಂದ ಇದನ್ನು ನಾವೇನು ಹೇಳ್ತೀವಿ? ಯಕಾರಾಗಮ ಸಂಧಿ ಅಂತ ಹೇಳ್ತೀವಿ. ಓಕೆ, ಒಂದು ನಿಮಿಷ. ಆಪ್ಷನ್ 1 ಏನು ಬರುತ್ತಲ್ವ, ಯಕಾರಾಗಮ ಅಂತ. ಸೊ ಈ ಆಪ್ಷನ್ನೇ ನಾವು ಸರಿಯಾದಂಥದ್ದು ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬನ್ನಿ, 76ನೇ ಪ್ರಶ್ನೆ. ಇನ್ನೇನು ಸ್ವಲ್ಪ ಇದೆ ಪ್ರಶ್ನೆಗಳು. ಸೊ ಇವುಗಳನ್ನ ನೀವು ಬಿಡಿಸ್ತಾ ಹೋಗಬೇಕು. ಸೊ ಈಗ ನೆಕ್ಸ್ಟ್ ಬರ್ತಕ್ಕಂತಹ GPT ಆಗಿರ್ಬೋದು, HSTR ಆಗಿರ್ಬೋದು. ಸೊ ನೀವು ಏನು ಮಾಡಬೇಕು ಅಂದರೆ 6ರಿಂದ 10ನೇ ತರಗತಿವರೆಗೂ, ಕನಿಷ್ಠ 6ರಿಂದ 10ನೇ ತರಗತಿವರೆಗೂ ನೀವೇನು ಮಾಡಬೇಕು, ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು, ಅದರಲ್ಲಿ ಕನ್ನಡ, ನಾವು SDA FTA ಬರ್ತೀವಿ ಅಂದರೆ ಕನ್ನಡ ಜಾಸ್ತಿ ಇರುತ್ತೆ. ಸೊ ಕನ್ನಡ ಆಮೇಲೆ ಇವೆಲ್ಲ GK ಏನಿರುತ್ತೆ ಅದು ತುಂಬ ನಾವು ಡೀಪಾಗಿ ಓದ್ಕೋಬೇಕಾಗತ್ತೆ. ಸೊ ಗ್ರಾಮರ್ ಪಾಯಿಂಟು ನಮಗೆ ಬರುತ್ತೆ ಅಂತ ನಾವು ನೆಗ್ಲೆಕ್ಟ್ ಮಾಡೋ ಹಾಗೇ ಇಲ್ಲ. ಯಾಕಂದರೆ ಈ ರೀತಿ ಟ್ವಿಸ್ಟ್ ಮಾಡಿ ಕೇಳಿಬಿಡ್ತಾರೆ. ಸೊ ಈ ರೀತಿ ಟ್ವಿಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಗೊಂದಲ ಆಗೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಸೊ ನಾವು ಆದಷ್ಟು ಇವಾಗಲಿಂದನೇ ಪ್ರಿಪೇರ್ ಆಗ್ತಾ ಹೋದರೆ ಮುಂದೆ ಹೆಲ್ಪ್ ಆಗುತ್ತೆ ಅಲ್ವಾ? ಓಕೆ, ಇರಲಿ, ನೋಡೋಣ. ನೆಕ್ಸ್ಟು 76ನೇ ಪ್ರಶ್ನೆ. ಊರನ್ನು ಎಂಬ ಪದದಲ್ಲಿ ಇದು ಕೂಡ ಸಂಧಿಗೆ ಸಂಬಂಧಿಸಿದ್ದು. ಡ್ಯಾಶ್ ಸಂಧಿ ಇದೆ. ಊರನ್ನು ನೀವು ಬಿಡಿಸಿ ಬರೀಬೇಕು. ಊರನ್ನು, ಊರು ಅಧಿಕ್ ಹಣ್ಣು, ಊರನ್ನು ಯಾವುದು ನೋಡಿ? ಊರು ಅಧಿಕ್ ಹಣ್ಣು, ಊರನ್ನು. ಇಲ್ಲಿ ಪೂರ್ವೋತ್ತರ ಪದಗಳಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಊರು ಅಂತಕ್ಕಂಥಲ್ಲಿ ಸ್ವರ ಊಕಾರ ಅಲ್ಲಿ ಲೋಪ ಆಗುತ್ತೆ. ಊರು ಪ್ಲಸ್ ಹಣ್ಣು ನಾವು ಊರಣ್ಣು ಅಂತ ಹೇಳಲ್ಲ, ಬದಲಾಗಿ ಊರಣ್ಣು ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಊಕಾರ ಇಲ್ಲಿ ಲೋಪ ಆಗೋದ್ರಿಂದ ಅದನ್ನು ನಾವು ಆಪ್ಷನ್ ಬಿ ಲೋಪಸಂಧಿ ಅಂತ ಹೇಳ್ತೇವೆ. ಓಕೆ, ಕನ್ನಡಕ್ಕೆ ಸಂಬಂಧಿಸಿದಂತಹ ಕ್ಲಾಸ್ಗಳನ್ನು ಮಾಡಿ ಓಕೆ ಮಾಡೋಣ. ಕನ್ನಡ ವ್ಯಾಕರಣ ಶುರು ಮಾಡೋಣ. ಈಗಾಗಲೇ ನಾನು ವಿಭಕ್ತಿ ಆಗಿರ್ಬೋದು, ಸಂಧಿ ಆಗಿರ್ಬೋದು, ಸಮಾಸ ಆಗಿರ್ಬೋದು, ಮತ್ತು ಅಲಂಕಾರಗಳ ಬಗ್ಗೆ ಅಷ್ಟಾಗಿ ಇಲ್ಲ, ಸ್ವಲ್ಪ ಮಟ್ಟಿಗೆ. ಸೊ ಎಲ್ಲ ಕ್ಲಾಸ್ಗಳನ್ನು ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಸೊ ಪ್ಲೀಸ್ ನಮ್ಮ ಒಂದು ಚಾನಲಲ್ಲಿ ಚೆಕ್ ಮಾಡಿ. ಪ್ಲೇಲಿಸ್ಟಲ್ಲಿ ನಾನು ಕನ್ನಡ ಗ್ರಾಮರ್ ಅಂತಲೇ, ಕನ್ನಡ ವ್ಯಾಕರಣ ಅಂತಲೇ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ ಸಪ್ರೇಟಾಗಿ. ಸೊ ಅಲ್ಲಿ ನಿಮಗೆ ಸಂಪೂರ್ಣ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ವೀಡಿಯೋಸ್ಗಳು ಸಿಗುತ್ತೆ, ನೀವು ಅಲ್ಲಿ ನೋಡ್ಕೋಬೋದು.
ಅದು ಯಾವ್ಯಾವ ವಿಡಿಯೋ ಇದೆಯೋ ಅದನ್ನು ಹೊರತಾಗಿಯೂ ಬೇರೆ ಬೇಕು ಅಂತ ಅಂದರೆ ಒಂದೊಂದು ಕಾನ್ಸೆಪ್ಟ್ ಬಗ್ಗೆ, ಸೊ ಅದು ಕೂಡ ಕಾಮೆಂಟಲ್ಲಿ ಬರೆದು ತಿಳಿಸಿ, ನಾನು ವಿಡಿಯೋ ಮಾಡ್ತೀನಿ. ಓಕೆನಾ? ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 76 ಆಯ್ತಲ್ವಾ? ಓಕೆ, ನೆಕ್ಸ್ಟ್ 77ನೇ ಪ್ರಶ್ನೆ. 77ನೇ ಪ್ರಶ್ನೆ, ಕನ್ನಡಿಗ ಎಂಬ ಪದ ಡ್ಯಾಶ್ಗೆ ಉದಾಹರಣೆ. ಕನ್ನಡಿಗ ಪದ ಏನಾಗುತ್ತೆ? ಕೃದಂತ ನಾಮನ, ಕೃದಂತ ಭಾವನಾಮನ, ತದ್ದಿತಾಂತನ ಅಥವಾ ನಾಮಪದನ? ಯಾವುದಾಗುತ್ತೆ? ಕನ್ನಡಿಗ. ಕನ್ನಡಿಗ ಅಂತಂದರೆ ಏನಾಗುತ್ತೆ ಇಲ್ಲಿ? ಅದು ಬಿಡಿಸಿ ಆನಂತರ ಅದನ್ನು ನೀವು ನೋಡಬೇಕು. ತದ್ದಿದಾಂತ ಮತ್ತು ಕೃದಾಂತದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ನಾಮಪದದಲ್ಲಿ. ಮತ್ತು ಎಷ್ಟು ವಿಧಗಳು, ನಾಮಪದ ಅಂದ್ರೇನು, ಅದರಲ್ಲಿ ಯಾವ್ಯಾವ ಬರುತ್ತೆ, ಸೊ ಸಬ್ ಕ್ಯಾಟಗರೀಸ್ ಎಲ್ಲ ಕೇಳ್ತಾರೆ. ನೀವು ಚೆನ್ನಾಗಿ ಓದ್ಕೋಬೇಕು. ಓಕೆ, ಇದು ತದ್ದಿತಾಂತ ಆಗುತ್ತೆ. ತದ್ದಿತಾಂತ. ಓಕೆನಾ? ಕನ್ನಡಿಗ ಈಗ ಅಂತ ಏನು ಬರುತ್ತೆ, ಸೊ ಅದು ತದ್ದಿತಾಂತ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ನಾವು ಬರುತ್ತೇವೆ ಎಂಬ ವಾಕ್ಯದ ನಾವು ಅಂತಕ್ಕಂಥದ್ದು ಏನು? ಎಸ್, ಈಸಿಯಾಗಿದೆ. ಯಾವುದಂತ ಹೇಳಿ. ಇಂಗ್ಲೀಷಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಓದ್ತೀವಲ್ವ, ಅದೇ ರೀತಿ ಕನ್ನಡದಲ್ಲೂ ಇರುತ್ತೆ. ಅಂದರೆ ಸ್ವಲ್ಪ ಏನು ಶಬ್ದಗಳಲ್ಲಿ ಬದಲಾವಣೆ ಇರುತ್ತೆ, ಅದನ್ನು ನೀವು ನೋಡ್ಕೋಬೇಕು. ಓಕೆ, 78ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತೆ ನೋಡಿ? ಉತ್ತಮ ಪುರುಷ, ಬಹುವಚನ ಅಲ್ವಾ? ನಿಮಗೆ ಇದರಲ್ಲಿ ಇಂಗ್ಲೀಷಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಪರ್ಸನ್ ನಾನು, ಐ ಅಂತ, ಸೊ ಯು ಅಂದರೆ ನೀನು, ಸೆಕೆಂಡ್ ಪರ್ಸನ್, ಹೀ ಸೀಟ್ ಅಂದರೆ ಥರ್ಡ್ ಪರ್ಸನ್, ಈ ರೀತಿ ಎಲ್ಲ ಗೊತ್ತಾಗುತ್ತೆ. ಅದೇ ರೀತಿ ಕನ್ನಡದಲ್ಲಿ ಹೇಗೆ ನಾನು, ನೀನು, ನೀವು, ತಾವು, ಸೊ ಈ ರೀತಿ ಹಾಗೆ. ಇದರಲ್ಲಿ ಏನಾಗುತ್ತೆ, ನಾನು ಉತ್ತಮ, ನೀನು ಪ್ರಥಮ, ಹಾಗೆ ಅವನು ಮಧ್ಯಮ. ಸೊ ಈ ರೀತಿ ಒಂದು ಕಾನ್ಸೆಪ್ಟ್ ಇದೆ. ಆ್ಯಕ್ಚುಲಿ ನಂಗೆ ಅದು ಎಕ್ಸಾಕ್ಟಾಗಿ ನೆನಪಾಗ್ತಾ ಇಲ್ಲ. ಸೊ ಅದೊಂದು ಸೂತ್ರಣ ಇದೆ. ಸೊ ಅದನ್ನು ನೀವು ಅಪ್ಲೈ ಮಾಡ್ಕೊಂಬಿಟ್ರೆ ಸಾಕು. ಫಸ್ಟ್ ಪರ್ಸನ್ ಆಮೇಲೆ ಅಂದರೆ ಉತ್ತಮ ಪುರುಷ, ಮಧ್ಯಮ ಪುರುಷ, ಈ ರೀತಿ ಯಾವುದು ಅಂತ ನಿಮಗೆ ಕ್ಲಿಯರ್ ಬರುತ್ತೆ. ಸೊ ನಂಗೆ ಅದು ಸದ್ಯಕ್ಕೆ ನೆನಪಾಗ್ತಾ ಇಲ್ಲ. ಓಕೆ, ಪರವಾಗಿಲ್ಲ, ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಖಂಡಿತ ಅದನ್ನು ಶೇರ್ ಮಾಡ್ತೀನಿ. ಓಕೆನಾ? ಓಕೆ, ಇರಲಿ, ಮುಂದೆ ಹೋಗೋಣ. ನೆಕ್ಸ್ಟ್ 79, 79ನೇ ಪ್ರಶ್ನೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇಲ್ಲಿ ಯಾವ ಅಲಂಕಾರ ಇದೆ? ಇದು ನೋಡಲಿಕ್ಕೆ ಗಾದೆ ಮಾತು ಅಲ್ವಾ? ಅದರಲ್ಲಿರ್ತಕ್ಕಂತಹ ಅಲಂಕಾರ ಯಾವುದು? ಎಸ್, ನಾನು ಕ್ಲೂ ಕೊಟ್ಬಿಟ್ಟಿದ್ದೀನಿ ಇವಾಗಲೇ. ಯಾವುದು? ಓಕೆ, ಇಲ್ಲಿ ನಿಮ್ಗೆ ಈಗಾಗಲೇ ಇರೋ ಹಾಗೆ ರೂಪಕ ಅಂತಂದರೆ ಇನ್ನು ಕಾಲೇ ಕಂಬ, ಸೊ ಈ ರೀತಿ ಉದಾಹರಣೆ. ಉಪಮಾ ಅಂತಂದರೆ ಅಂತೆ, ನಾನು ಅವನಂತೆ, ನಾನು ಅವಳಂತೆ, ಹೂವಿನಂತೆ, ಅಂತೆ ಅಂತ ಬಂದರೆ ಉಪಮಾ ಅಂತ ಹೇಳ್ತೀವಿ, ಅಂದರೆ ಹೋಲಿಕೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ದೀಪಕ ಅಂತಂದರೆ ಬಂದರೆ ಇದು ಪ್ರಸ್ತುತ ಮತ್ತು ಅಪ್ರಸ್ತುತ ಬರುತ್ತೆ ಅಂತ ಅನ್ಕೊತೀನಿ. ಇಲ್ಲ ಅಂದರೆ ನಾನಾರ್ಥ ಬರ್ಬೋದು. ಲಿಟಲ್ ಬಿಟ್ ಕನ್ಫ್ಯೂಷನ್. ನಾನಾರ್ಥ ಬರ್ಬೋದು ಅಥವಾ ಪ್ರಸ್ತುತ ಅಪ್ರಸ್ತುತ ಒಂದು ಪದಗಳ ವ್ಯತ್ಯಾಸದಲ್ಲಿ ಈ ದೀಪಕ ಅಲಂಕಾರ ಬರುತ್ತೆ. ನೆಕ್ಸ್ಟ್ ಬಂದರೆ ದೃಷ್ಟ ಅಂತ ಅಂದರೆ ಗಾದೆ ಮಾತುಗಳು. ಓಕೆನಾ? ಸೊ ಪ್ರೊವರ್ಬ್ ಅಂತ ಹೇಳ್ತೀವಿ. ಸೊ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತಂದರೆ 79ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬಂದರೆ ದೃಷ್ಟ ಅಂತ ಆಗುತ್ತೆ. ಸೊ ಗಾದೆ ಮಾತು ಬಂದರೆ ಏನು ಟೆನ್ಷನ್ ಮಾಡ್ಕೊಳೋ ಹಾಗಿಲ್ಲ. ಯಾವುದಂದರೆ ಅದು ದೃಷ್ಟ ಅಂತಲೇ. ಆಲ್ಮೋಸ್ಟ್ ದೃಷ್ಟ ಅಂತ ಅಲಂಕಾರ ಅಂದರೆ ಗಾದೆ ಮಾತುಗಳೇ ಇರುತ್ತೆ. ಓಕೆನಾ? ಇಲ್ಲಾಂದರೆ ನಿಮಗೆ ಅರ್ಧ ಗಾದೆ ಮಾತನ್ನು ಕೊಟ್ಟು ಅದರ ಮುಂದಿನ ಒಂದು ಅರ್ಧ ಭಾಗವನ್ನು ನಿಮಗೆ ಕೇಳ್ಬೋದು. ನೆಕ್ಸ್ಟ್ 80ನೇ ಪ್ರಶ್ನೆ, ರಾಮನ ಎನ್ನುವಲ್ಲಿ ಡ್ಯಾಶ್ ವಿಭಕ್ತಿ ಪ್ರತ್ಯಯವಿದೆ. ರಾಮನ ನೋಡಿ ಅಂತ ಬರ್ತಾ ಇದ್ದಿ, ಯಾವ್ದು ಬರುತ್ತೆ? ಷಷ್ಠಿ ಬರುತ್ತಾ? ಎಸ್, ಗುಡ್, ಷಷ್ಠಿ ಕರೆಕ್ಟ್. ನೆಕ್ಸ್ಟ್ 81ನೇ ಪ್ರಶ್ನೆ, ಡ್ಯಾಶ್ ಎನ್ನುವುದು ಭೂತ ಕೃದಂತಕ್ಕೆ ಉದಾಹರಣೆಯಾಗಿದೆ. ನೋಡಿ, ಡ್ಯಾಶ್ ಎನ್ನುವುದು ಯಾವುದು? ಕೆಳಗಿನ ಒಂದು ಉದಾಹರಣೆ ಕೊಟ್ಟಿದ್ದಾರಲ್ವ, ಅದರಲ್ಲಿ ಯಾವುದು ಭೂತ ಕೃದಂತಕ್ಕೆ
ಮಾಡದ ಅಂತಂದ್ರೆ ಅದೇನಾಗುತ್ತೆ, ನಿಷೇಧ ಬರ್ಬೋದು ಐ ಥಿಂಕ್. ಮಾಡುವವನು, ಓಕೆ. ಮಾಡಿದವರು, ಮಾಡಿದ ಯಾವ್ದು ಬರುತ್ತೆ ನೋಡಿ, ಮಾಡದ. ಓಕೆ, ಇದಕ್ಕೆ 81ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಡಿದ. ಅವನಿಗಾಗಲೇ ಅಡುಗೆ ಮಾಡಿದ ಅಥವಾ ಅವನಿಗಾಗಲೇ ಹೋಮ್ವರ್ಕ್ ಮಾಡಿದ ಅಂತಂದರೆ ನಾವೇನು ಹೇಳ್ತೀವಿ, ಮಾಡಿದ ಅಂತ ಹೇಳ್ತೀವಿ. ಓಕೆ, ಏನಾದರೂ ಕನ್ಫ್ಯೂಷನ್ ಇದ್ದರೆ ಕೇಳ್ಬೋದು. ಸೊ ನಾವು ಫ್ಲೋನಲ್ಲಿ ಹೇಳ್ತಾ ಏನಾದರೂ ಮಿಸ್ಟೇಕ್ ಆಗಿದ್ದರೂ ಕೂಡ ಕ್ಷಮೆ ಇರಲಿ. ನೆಕ್ಸ್ಟ್, ನಿಮ್ಗೆ ಗೊತ್ತಿರಬೇಕು, ಭೂತ ಅಂತಂದರೆ ಈಗಾಗಲೇ ಆಗಿ ಹೋಗಿರ್ತಕ್ಕಂಥದ್ದು, ಭವಿಷ್ಯ ಅಂತಂದರೆ ಮುಂದಿಂದು, ಫ್ಯೂಚರ್ ಅಂತ ಹೇಳ್ತೀವಿ. ಸೊ ಎರಡು ಲಿಟಲ್ ಬಿಟ್ ಕನ್ಫ್ಯೂಷನ್ ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ಕ್ಲಾರಿಟಿ ಮಾಡ್ಕೊಳ್ಳಿ. ಯಾವುದು ನಿಮಗೆ ಕನ್ಫ್ಯೂಸ್ ಅಂತ ಅನಿಸುತ್ತೋ ಅದನ್ನು ಹೆಚ್ಚೆಚ್ಚು ಅಭ್ಯಾಸ ಮಾಡ್ಕೊಳ್ಳಿ, ತೆಗೀರಿ. ಈ ರೀತಿ ಮಾಡೋದ್ರಿಂದ ಅದು ನೆನಪುಳಿಯುತ್ತೆ. ಓಕೆನಾ? ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ವಿಡಿಯೋ ತುಂಬ ಲೆಂಗ್ದಿ ಆಗ್ತಾಯಿದೆ. ಸೊ ಫಟಾಫಟ್ ಅಂತ ನೋಡ್ತಾ ಹೋಗೋಣ. ಇನ್ನೇನು ಕೆಲವು ಪ್ರಶ್ನೆಗಳಿವೆ. ಓಕೆ, ಕಲ್ಲು ಮಂಟಪ ಎಂಬುದರ ವಿಗ್ರಹ ರೂಪ ಯಾವುದು? ಕಲ್ಲು ಮಂಟಪದ ವಿಗ್ರಹ ರೂಪ. ವಿಗ್ರಹ ಅಂತಂದರೆ ಬಿಡಿಸಿ ಬರೆದರೆ ಓಕೆ, ಕಲ್ಲಿನ ಮಂಟಪ, ಕಲ್ಲು ಮಂಟಪ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಹಳೆಗನ್ನಡದ ಉತ್ತಮ ಪುರುಷ ಸಮಾವೇಶಕ ಸರ್ವನಾಮದ ರೂಪ ಯಾವುದು? ಯಾವುದಾಗತ್ತೆ ನೋಡಿ. ಇದನ್ನು ಸ್ವಲ್ಪ ನಿಮ್ಗೆ ಯಾವುದಿರುತ್ತೆ ಅಂತ ನನಗೆ ಹೇಳಿ ನೋಡೋಣ. ಇದು ಒಂದು ನಿಮಗೆ ಬಿಟ್ಟಿದ್ದೀನಿ, ಸ್ಟಾರ್ ಹಾಕಿ ನಿಮಗೆ ಬಿಟ್ಟಿದ್ದೀನಿ. ಸೊ ಇದಕ್ಕೆ ಯಾವುದು ಉತ್ತರ ಬರುತ್ತೆ ಅಂತ ನೀವೇ ಕಾಮೆಂಟಲ್ಲಿ ಹಂಗೆ ತಿಳಿಸಿ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 84ನೇ ಪ್ರಶ್ನೆ, ವಾಕ್ಯದಲ್ಲಿ ಕರ್ತೃ, ಕರ್ಮ ಮತ್ತು ಕ್ರಿಯಾಪದಗಳು, ಅವುಗಳ ವಿಶೇಷಣಗಳು ಬಂದಿರತಕ್ಕ ಕ್ರಮಕ್ಕೆ ಏನಂತ ಹೆಸರಿದೆ? ಕರ್ತೃ, ಕರ್ಮ ಮತ್ತು ಕ್ರಿಯಾ ಎಲ್ಲವೂ ಸಹ ಒಳಗೊಂಡಿರೋದಕ್ಕೆ ನಾವೇನಂತ ಹೇಳ್ತೀವಿ? ಹೇಳಿ ನೋಡೋಣ. ಎಸ್, ಅನ್ವಯ ಅಂತ ಹೇಳ್ತೀವಿ. ನೆಕ್ಸ್ಟ್, ಹಣ್ಣು ಹಂಪಲು ಡ್ಯಾಶ್ ಉದಾಹರಣೆ. ಹಣ್ಣು ಹಂಪಲು ಏನು ಹೇಳ್ತೀವಿ? ಜೋಡು ನುಡಿನ, ಅನುಕರಣ ಪದನ, ಅಪಪ್ರಯೋಗಕ್ಕೆ ಉದಾಹರಣೆನ ಅಥವಾ ಪ್ರತಿಧ್ವನಿಗೆ ಉದಾಹರಣೆನ? ಏನಾಗುತ್ತೆ? ಹಣ್ಣು ಹಂಪಲು. ಎಸ್, ಇದು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಜೋಡು ನುಡಿ. ಇದೇನು ಮೇಡಮ್ ಪ್ರಶ್ನೆ ಅಂತಿದ್ದೀರಾ? ಎಸ್, ಇದನ್ನೇ ಸಹ FDAಗೆ ಕೇಳಿರ್ತಕ್ಕಂಥದ್ದು. ಓಕೆ, ನೀವೆಲ್ಲ ಓದ್ಕೊಂಡ್ರೆ ಯಾವುದು ಕಷ್ಟ ಅಲ್ಲ ಅಲ್ವಾ? ಎಲ್ಲ ಕೂಡ ಸುಲಿದ ಬಾಳೆಹಣ್ಣಿನ ಹಾಗೆ, ತುಂಬಾ ಸರಳ. ಓಕೆ, ನೆಕ್ಸ್ಟ್ ಬನ್ನಿ. 86ನೇ ಪ್ರಶ್ನೆ, ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಂತಹ ಶಬ್ದಗಳ ಮುಂದೆ ಡ್ಯಾಶ್ ಚಿಹ್ನೆ ಬರುತ್ತೆ. ಹರ್ಷ ಅಂದರೆ ಖುಷಿ, ಸಂತೋಷ, ಆಶ್ಚರ್ಯ, ದುಃಖ. ಸೊ ಈ ರೀತಿ ಯಾವುದೊಂದು ಚಿಹ್ನೆ ಬರುತ್ತೆ? 86ನೇ ಪ್ರಶ್ನೆಗೆ ನಾವು ಹೇಳ್ತೀವಿ ಎಕ್ಸ್ಕ್ಲಮೇಷನ್, ಭಾವಸೂಚಕ. ಕರೆಕ್ಟಾ? ಇಂಗ್ಲೀಷ್ನಲ್ಲಿ ಹೇಳಿದ್ದು ಕರೆಕ್ಟಾ? ಓಕೆ, ತಪ್ಪಿದರೆ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಕ್ಕೂ ಮುಂಚೆ ಸೂಚನೆ. ಕೆಳಗಿನ ವಾಕ್ಯಗಳಲ್ಲಿ ಅ, ಬ, ಕ ಎಂಬ ಗೆರೆ ಎಳೆದ ಭಾಗಗಳು ಇವೆ. ಈ ಯಾವುದೇ ಭಾಗದಲ್ಲಿ ವ್ಯಾಕರಣ, ಕಾಗುಣಿತ ಅಥವಾ ಚಿಹ್ನೆಗೆ ಸಂಬಂಧಿಸಿದ ದೋಷ ಇದ್ದರೆ ಆ ಭಾಗವನ್ನು ಗುರುತಿಸಿ. ಯಾವ ಭಾಗದಲ್ಲಿಯೂ ದೋಷ ಇಲ್ಲದೆ ಹೋದರೆ ತಪ್ಪು ಅಂತ ಡಿನಲ್ಲಿ ತಪ್ಪು ಕೊಟ್ಟಿರ್ತಾರೆ. ಓಕೆ, ಆ ಭಾಗವನ್ನು ನೀವು ಗುರುತು ಮಾಡಬೇಕು. ನೆಕ್ಸ್ಟ್ ಉದಾಹರಣೆ ನೋಡೋಣ ಅದಕ್ಕೊಂದು. ಅರಸನು, ಅರಸಿಯು, ಚತುರಂಗ, ಬಲವು, ಬಂದಿತು, ತಪ್ಪಿಲ್ಲ ಅಂತ. ಇಲ್ಲಿ ನೋಡಿ, ಅ ಅಂದರೆ ಇಲ್ಲಿ ಅರಸನು, ಬ ಅಂದರೆ ಅರಸಿಯು, ಚತುರಂಗ ಅಂತ, ಕ ಅಂದರೆ ಬಲವು ಬಂದಿತು, ಡಿ ತಪ್ಪಿಲ್ಲ ಅಂತ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ಕ ಭಾಗ ತಪ್ಪಾಗಿದೆ ಅಂತೆ. ಬಲವು ಬಂದಿತು ಅಲ್ಲ, ಅದರ ಬದಲಾಗಿ ಅದು ಏನಾಗಬೇಕು? ಬಂದವು ಇರಬೇಕಾಗಿತ್ತು. ಅರಸ ಮತ್ತು ಅರಸಿ, ಚತುರಂಗ, ಬಂದ ಏನಾಗಿರುತ್ತೆ? ಬಂದವು ಬಂದಿತು ಅಂತ ಹಾಕ್ಬೇಕಿತ್ತಂತೆ. ಓಕೆನಾ? ಸೊ ಇದೇ ಬೇಸ್ ಮೇಲೆ ಇನ್ನುಳಿದಂತಹ ಎಷ್ಟು ಇನ್ನೊಂದು 7, 8 ಇನ್ನೊಂದು 10, 12 ಏನೋ ಪ್ರಶ್ನೆಗಳು ಇರ್ಬೋದು ಅಷ್ಟೇ. ಓಕೆ, 13 ಪ್ರಶ್ನೆ.
ಓಕೆ. ರಾಮರಾಯನು ತನ್ನ ಹತ್ತಿರ ಹಣ ಇಲ್ಲ ಎಂದು ಹೇಳಿದರು. ಇದರಲ್ಲಿ ನೋಡಿ ಯಾವ ಭಾಗ ತಪ್ಪಾಗಿದೆ, ಬೇಗ ಬೇಗ ಹೇಳಿ ನೋಡೋಣ. ರಾಮರಾಯರು ತನ್ನ ಹತ್ತಿರ ಹಣ ಇಲ್ಲ ಎಂದು ಏನಾಗಬೇಕದು? 87ನೇ ಸರಿಯಾದಂಥ ಉತ್ತರ ಬ ಆಗಬೇಕು. ಹಣ ಇಲ್ಲ ಎಂದು ಹೇಳಿದರು ಅಂತೆ. ರಾಮರಾಯನು ತನ್ನ ಹತ್ತಿರ ಹಣ ಇಲ್ಲ ಅಂತ ಹೇಳಿದರು. ಆನ್ಸರ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಬಿ, ಹಣ ಇಲ್ಲ ಅಂತಕ್ಕಂಥದ್ದು ತಪ್ಪಾದಂಥ ಉತ್ತರ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಬಿ. ಒಂದು ನಿಮಿಷ, ಇದು ಓಕೆ. ಓಕೆ, ನೆಕ್ಸ್ಟ್ 88ನೇ ಪ್ರಶ್ನೆ. ಸಾಮ್ರಾಟ ಅಶೋಕನು ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಬಹಳ ಶ್ರಮಿಸಿದನು. ಯಾವ್ದು ಬರುತ್ತೆ ಇದರಲ್ಲಿ ತಪ್ಪಾಗಿರ್ತಕ್ಕಂಥದ್ದು? ಗುರುತಿಸಬೇಕು, ಆ ಭಾಗವನ್ನು ಗುರುತಿಸಿ ಹಾಕಬೇಕು. ನೆಕ್ಸ್ಟ್ 87 ಆಯ್ತಲ್ವ. 88ನೇ ಪ್ರಶ್ನೆಗೆ ಉತ್ತರ ಯಾವ್ದು ಬರುತ್ತೆ? ಸಾಮ್ರಾಟ ಅಶೋಕನು ಅಂತ ಬರುತ್ತೆ. ಓಕೆ, ನೆಕ್ಸ್ಟು. ನೆಲಕ್ಕೆ ರತ್ನಗಂಬಳಿಯನ್ನು ಹಾಸಿದೆ. ನೆಲಕ್ಕೆ ರತ್ನಗಂಬಳಿಯನ್ನು ಹಾಸಿದೆ ಸರಿಯಾಗಿದೆ. ಸೊ ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಓಕೆ. ಅವನು, ನೆಕ್ಸ್ಟ್ ಪ್ರಶ್ನೆ, ಅವನು ಕುಟುಂಬ ಸಮೇತವಾಗಿ ಮದುವೆಗೆ ಬಂದನೇ? ತಪ್ಪಿಲ್ಲ. ಯಾವ್ದು ಬರುತ್ತೆ? ಅವನು ಕುಟುಂಬ ಸಮೇತವಾಗಿ ಮದುವೆಗೆ ಬಂದನೇ? ಬಂದನೇ. ಓಕೆ, ಇಲ್ಲಿ ಏನಾಗುತ್ತೆ? ಬಂದನೇ ಅಂತ ಆಗಲ್ಲ, ಅವರು ಬಂದ್ರ ಅಂತ. ಸೊ ಈ ರೀತಿ ಬಹುವಚನ ಇಲ್ಲ ಅಲ್ಲಿ. ಸೊ ಇದು ಈ ಭಾಗ ತಪ್ಪಾಗತ್ತೆ. ಓಕೆ. ಕ. ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ ಪುಸ್ತಕಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಿ ಹೋಗುತ್ತದೆ. ಮಾರಿ ಹೋಗುತ್ತದೆ, ಹೋಗುತ್ತದೆ, ಹೋಗುತ್ತವೆ ಆಗಬೇಕಲ್ವಾ? ಓಕೆ. ನೆಕ್ಸ್ಟ್, ಆಕಾಶದಲ್ಲಿ ಹಕ್ಕಿಗಳು ಗುಂಪು ಗುಂಪಾಗಿ ಹಾರುತ್ತವೆ. ಹಾರುತ್ತವೇನಾ, ಹಾರುತ್ತವೇನಾ ಅವು ಅಲ್ವಾ? ಸೊ ಇಲ್ಲಿ ಆಕಾಶದಲ್ಲಿ ಹಕ್ಕಿಗಳು ಗುಂಪು ಗುಂಪಾಗಿ ಹಾರುತ್ತವೆ ಆಗಬೇಕು. ಸೊ ಇದು ತಪ್ಪು. ಯಾರು ನಿನ್ನನ್ನು ದ್ವೇಷಿಸುವರೋ ಅವರನ್ನು ನೀನು ಪ್ರೀತಿಸಬೇಕು. ಎಸ್, ಇಲ್ಲಿ ಯಾರು ನಿನ್ನನ್ನು ದ್ವೇಷಿಸುವರೋ ಅವರನ್ನು ನೀನು ಪ್ರೀತಿಸಬೇಕು ಅಂತ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಯಾರು ನಿನ್ನನ್ನು ಅಂತ. ಯಾರು ನಿನ್ನನ್ನು ಅಲ್ಲ, ನಿನ್ನ ಯಾರು ದ್ವೇಷಿಸ್ತಾರೋ ಅವರನ್ನು ನೀನು ಪ್ರೀತಿಸಬೇಕು ಅಂತ. ನೆಕ್ಸ್ಟ್, ನೆರೆಯಿಂದಾಗಿ ನೀರೆಲ್ಲ ಕಲ್ಮಶವಾಗಿದೆ. ತಪ್ಪಿಲ್ಲ. ಯಾವುದು ನೋಡಿ, ಇದರಲ್ಲಿ ತಪ್ಪಿದೆಯಾ ಇಲ್ವಾ ಅಂತ ಗುರುತಿಸಿ ನೀವೇನೆ. ಕಲ್ಮಶನ, ಕಲುಷನ? ಎಸ್, ಈ ಭಾಗ ತಪ್ಪಾಗಿದೆ. ಕಲುಷಿತ. ಓಕೆ. ಹುಲಿ ಗರ್ಜಿಸಿದರೂ ಬಾಲಕನು ಹೆದರಲಿಲ್ಲ. ಯಾವ್ದು ಬರುತ್ತೆ? ಹುಲಿ ಗರ್ಜಿಸಿದರೂ ಬಾಲಕ ಹೆದರಲಿಲ್ಲ. ಓಕೆ, ಬಾಲಕ ಆಗಬೇಕು. ನೆಕ್ಸ್ಟ್, ಆಯ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದೆ, ನೋಡ್ಕೊಂಬಿಡಿ. ಇದು ಸ್ವಲ್ಪ ಖಾಲಿ ಜಾಗದಲ್ಲಿ ಇರಬೇಕಾದ ಸೂಕ್ತ ಪದವನ್ನು ಸಂಕೇತದ ಮೂಲಕ ಗುರುತಿಸಿ. ಮಿಂಚು 96 ರೂಪದಲ್ಲಿದ್ದರೆ, ಓಕೆ, ಗುಡುಗು 97 ರೂಪದಲ್ಲಿ ಇರುತ್ತೆ. ಬೆಳಕಿನ ವೇಗ ಸೆಕೆಂಡಿಗೆ 98 ಆದರೆ ಶಬ್ದದ ವೇಗ ಸೆಕೆಂಡಿಗೆ 99 ಮಾತ್ರ. ಹೀಗೆ ಬೆಳಕು ಮತ್ತು ಶಬ್ದಗಳ ವೇಗದಲ್ಲಿ ಅಪಾರ ವ್ಯತ್ಯಾಸ ಇರೋದರಿಂದ ಮಿಂಚು ಮತ್ತು ಗುಡುಗುಗಳು 100 ಸಂಭವಿಸುತ್ತದೆ. ಆದರೂ ಮಿಂಚು ಕಂಡ ನಂತರವೇ ಗುಡುಗಿನ ಶಬ್ದ ನಮಗೆ ಕೇಳಿಸುತ್ತದೆ ಅಂತ. ಸೊ ಇದರಲ್ಲಿ ನೋಡಿ ಯಾವುದು ಸರಿ ಇದೆ? ಸೂಕ್ತ ಪದವನ್ನು ತುಂಬಬೇಕು. ಎಸ್, ಇದರಲ್ಲಿ ಬೆಳಕು ಅಂತ ಬರುತ್ತೆ 96ನೇ ಪ್ರಶ್ನೆಗೆ. ಯಾವುದು ನೋಡಿ? ಗುಡುಗು
ಯಾವುದು ಫಸ್ಟ್ ನೋಡಿ ಇಲ್ಲಿ ಸೂಕ್ತ ಪದವನ್ನು ಸಂಕೇತದ ಮೂಲಕ ಗುರುತಿಸಿ. ಮಿಂಚು 96ನೇದು. ಮಿಂಚು ಹೇಗಿರುತ್ತೆ? ಬೆಳಕಿನ ರೂಪದಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ 97ನೇದು ಹೇಗೆ? ಶಬ್ದದ ವೇಗ ಸೆಕೆಂಡಿಗೆ. ಶಬ್ದದ ವೇಗ ಹೇಗಿರುತ್ತೆ? ಎಲ್ಲಿದೆ? ಓಕೆ, ಸಾರಿ, ಇಲ್ಲಿದೆ ಮೇಲೆ. 96 ಅಂತ ಕೊಟ್ಟಿದ್ದಾದಮೇಲೆ ಇಲ್ಲಿ ನೋಡಿ, ಒಂದು ನಿಮಿಷ, ಇಲ್ಲಿ ನೋಡಿ, ಇಲ್ಲಿ ಓದ್ತಾ ಹೋಗಿ. 96 ರೂಪದಲ್ಲಿದ್ದರೆ ಗುಡುಗು ಹೇಗಿರುತ್ತೆ? ಗುಡುಗು ಹೇಗಿರುತ್ತೆ? ನಮ್ಗೆ ಕೇಳಿಸುತ್ತಾ, ಕಾಣಿಸುತ್ತಾ, ಹೇಗೆ? 97ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವ್ದು ಬರುತ್ತೆ? ಗುಡುಗು ನಮಗೆ ಶಬ್ದದ ರೂಪದಲ್ಲಿ ಕೇಳಿಸುತ್ತೆ. ಈಸಿ ಇದೆ, ಬಟ್ ಪ್ರಶ್ನೆ ನೋಡಿದ ತಕ್ಷಣ ನಾವೇನು ಮಾಡ್ತೀವಿ? ಓ ಯಪ್ಪ, ಏನೋ ಇದೆಯಪ್ಪ ಇದರಲ್ಲಿ, ಹೇಗಿಂದ ಬಿಡಿಸೋದು ಅಂತ ಅಂದ್ಕೊಂಡ್ಬಿಡ್ತೀವಿ ಅಷ್ಟೇ. ಸ್ವಲ್ಪ ಆರಾಮಾಗಿ ಅದನ್ನು ಓದ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ 98 ಏನಿದೆ ನೋಡಿ, ಇಲ್ಲಿ ಕಾಣಿಸ್ತಿಲ್ವಲ್ಲ? ಓಕೆ, ಈಗ ನೋಡಿ 98 ಆದರೆ ಶಬ್ದದ ವೇಗ ಸೆಕೆಂಡಿಗೆ ಎಷ್ಟಿರುತ್ತೆ? ಎಸ್, ಸೈನ್ಸ್ ಅವ್ರಿಗೆ ಇದು ಪಕ್ಕ ಗೊತ್ತಿರುತ್ತೆ. ಎಷ್ಟಿರುತ್ತೆ? 3 ಲಕ್ಷ ಕಿಲೋಮೀಟರ್ ಅಂತ. ಓಕೆನಾ? ಹೌದಾ ಅಲ್ವಾ ಅಂತ ತಿಳಿಸಿ ನೋಡೋಣ ಕಾಮೆಂಟಲ್ಲಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಬಟ್ ಲೀಸ್ಟ್, ಇನ್ನು 2 ಪ್ರಶ್ನೆ ಆದರೆ ಆಗೋಯ್ತು. ಓಕೆ, ಇನ್ನು 2 ಪ್ರಶ್ನೆ ಆದರೆ ಆಗೋಯ್ತು. ಏನು ಕೊಟ್ಟಿದ್ದಾರೆ? ಆಪ್ಷನ್ಸ್ ಇದೆಯಲ್ವಾ, ಇಲ್ಲಿ ಮೇಲೆ ನೋಡೋಣ. 99, ಇಲ್ಲಿ ನೋಡಿ, 99ರಲ್ಲಿ ಏನಿದೆ? ಬೆಳಕು ಮತ್ತು ಶಬ್ದದ ವೇಗದಲ್ಲಿ ಅಪಾರ ವ್ಯತ್ಯಾಸ ಇರೋದ್ರಿಂದ ಅಂತ ಕೊಟ್ಟಿದ್ದಾರೆ. ಸೊ ಅಪಾರ ವ್ಯತ್ಯಾಸ ಇರೋದ್ರಿಂದ ಎಷ್ಟಾಗುತ್ತೆ? 330 ಕಿಲೋಮೀಟರ್ ಆಗುತ್ತೆ. 33 ಅಲ್ವಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ 100 ಏನಿದೆ? 100 ಇಲ್ಲಿ ನೋಡಿ, 100 ಏನಿದೆ ಅಂತ. 100 ಇಲ್ಲಿ ಮಿಂಚು ಕಂಡ ನಂತರವೇ ಗುಡುಗಿನ ಶಬ್ದ ನಮಗೆ ಕೇಳಿಸುತ್ತದೆ. ಹೌದಾ? ಏನಿದೆ ಇಲ್ಲಿ? ಏಕಕಾಲಕ್ಕೇ ಆಗುತ್ತಾ ಅಥವಾ ದ್ವಿಕಾಲಕ್ಕಾಗುತ್ತಾ, ಸಮಾನ ಕಾಲಕ್ಕಾಗುತ್ತಾ, ಭಿನ್ನ ಕಾಲಕ್ಕಾಗುತ್ತಾ? ಎಸ್, ಇದು ಏಕಕಾಲಕ್ಕೇ ಆಗುತ್ತೆ ಅಲ್ವಾ? ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಒಟ್ಟಾರೆಯಾಗಿ ನಾನು FTA ಸಂಬಂಧಿಸಿದಂತೆ, ಅದರಲ್ಲೂ 2015ರ FTA ಸಂಬಂಧಿಸಿದಂತಹ ಒಟ್ಟು 100 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಸೊ ಅದರಲ್ಲಿ ಎಲ್ಲ ಪ್ರಶ್ನೆಗಳು ತುಂಬಾ ಈಸಿಯಾಗಿದೆ. ಆರಾಮಾಗಿ ನಾವು 150ಕ್ಕೆ ನಾವು ಮಾರ್ಕ್ಸನ್ನು ತೊಗೋಬೋದು. ತುಂಬ ಈಸಿಯಾಗಿದೆ. ಸೊ ಇದರಲ್ಲಿ ನಾವು ಕನ್ನಡವನ್ನು ಜಾಸ್ತಿ ಓದ್ಕೋಬೇಕು ಅಲ್ವಾ? ಸೊ ಗ್ರಾಮರಿಗೆ ಸಂಬಂಧಿಸಿದಂತೆ ಸಾಕಷ್ಟು ಅಂಶಗಳಿರುತ್ತೆ. ಸೊ ಹಿಂದೆ ನಾನು ಪಾರ್ಟ್ 1ನಲ್ಲಿ 50 ಅಂಕಗಳಿಗೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಬಿಡಿಸಿದ್ದೆ. ಸೊ ಇನ್ನುಳಿದಂಥ 50 ಪ್ರಶ್ನೆಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಬಿಡಿಸಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆನಂತರ ವಿಡಿಯೋನ ನೋಡಿದವರು ಲೈಕ್ ಮಾಡಿ. ಓಕೆ, ನಿಮಗೆ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ಮಾಹಿತಿ ಬೇಕು ಅಂತ ಏನಾದರೂ ಇದ್ದರೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ. ಅದಕ್ಕೆ ನಾವು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಸೊ ಸಾಕಷ್ಟು ವಿಡಿಯೋಗಳು ಈಗಾಗಲೇ ಎಲ್ಲ ಪರೀಕ್ಷೆಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ನಮ್ಮ ಒಂದು ಚಾನಲಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಯಾರೆಲ್ಲ ಇದುವರೆಗೂ ಇನ್ನೂ ನೋಡಿಲ್ವೋ ಸೊ ಅವುಗಳನ್ನು ನೋಡಿ ಅಂತ ಹೇಳ್ತೀನಿ. ಓಕೆ, ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ್ದು ಬೇಕು, ಸೊ ನಿಮಗೆ ಇದು ಅಂತ ಇಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಏನಾದರೂ ಇದ್ದರೆ ಖಂಡಿತ ಈ ಒಂದು ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ಕಾಮೆಂಟನ್ನು ಹಾಕ್ಬೋದು. ಅದಕ್ಕೆ ನಾನು ವಿಡಿಯೋನ ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.